ಜನವರಿಯಿಂದ ಡಿಸೆಂಬರ್ವರೆಗಿನ ಅವಧಿಯ ವೃಶ್ಚಿಕ ರಾಶಿಗೆ ಸೇರಿದವರ ಜೀವನದ ವಿವಿಧ ಅಂಶಗಳ ಮೇಲೆ ಯಾವ ರೀತಿಯ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮ ಬೀರುತ್ತದೆ ಎಂಬ ಸಂಪೂರ್ಣ ವಿವರ ಇಲ್ಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಇರಲಿದೆ. ಉದ್ಯೋಗ, ಹಣ ಹಾಗೂ ವ್ಯವಹಾರದಲ್ಲಿ ಲಾಭವಾಗಲಿದೆ. ನೀವು ಬಹು ವರ್ಷಗಳಿಂದ ಕಾಣುತ್ತಿರುವ ಕನಸು ಈ ವರ್ಷ ನನಸಾಗಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ 2026ರ ಪ್ರಕಾರ ವೃಶ್ಚಿಕ ರಾಶಿಯವರ ಆರ್ಥಿಕ ಜೀವನವು 2026ರಲ್ಲಿ ಉತ್ತಮವಾಗಿದ್ದು, ಕೆಲಸ ಮತ್ತು ಆರ್ಥಿಕತೆ ಪರಸ್ಪರ ನಿಕಟ ಸಂಬಂಧ ಹೊಂದಿವೆ. ಹಣಕಾಸಿನ ಅಧಿಪತಿ ಎಂದು ಕರೆಯುವ ಗುರುವಿನ ಅನುಗ್ರಹವು ವೃಶ್ಚಿಕ ರಾಶಿಯ ಮೇಲೆ ಇದ್ದು, ವರ್ಷದ ಆರಂಭದಿಂದ ಜೂನ್ 2, 2026ರವರೆಗೆ ನಿಮ್ಮ 8ನೇ ಮನೆಯಲ್ಲಿ ಗುರುಗ್ರಹ ಇರಲಿದೆ. ಇದನ್ನು ಅಶುಭ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಆದರೆ ಅದರ ದೃಷ್ಟಿ ಹಣದ ಮನೆಯ ಮೇಲೂ ಇರುತ್ತದೆ. ಹೀಗಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರಲಿದೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರುವು ನಿಮ್ಮ ಅದೃಷ್ಟದ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಇದರ ನಂತರ ಅಕ್ಟೋಬರ್ 31ರ ನಂತರ ಗುರು ಪ್ರಭಾವ ಕಡಿಮೆಯಾಗಲಿದ್ದು, ನಿಮ್ಮ ಆರ್ಥಿಕ ಜೀವನವು ಸರಾಸರಿ ಮಟ್ಟಕ್ಕೆ ತಲುಪಲಿದೆ. ಈ ವರ್ಷ ಗುರುವು ನಿಮಗೆ ಸಾಕಷ್ಟು ಅನುಕೂಲವನ್ನು ಉಂಟು ಮಾಡಲಿದೆ. ಇನ್ನು ಶಿಕ್ಷಣದ ಬಗ್ಗೆ ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸಾಧಾರಣ ಪ್ರಗತಿ ಇರಲಿದೆ. ಈ ವರ್ಷ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಫಲಿತಾಂಶಗಳ ಮೇಲೆ ಕೆಲವೊಮ್ಮೆ ಪರಿಣಾಮ ಬೀರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಯು ಶಿಕ್ಷಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದರೆ ನೀವು ಅಧ್ಯಯನದಲ್ಲಿ ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಬಹುದಾಗಿದೆ. 4ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅಧ್ಯಯನದಲ್ಲಿ ಗಮನ ಹರಿಸುವಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅದೇ ಸಮಯದಲ್ಲಿ ಶನಿಯು 5ನೇ ಮನೆಯಲ್ಲಿದ್ದು, ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಅಧ್ಯಯನ ವಿಷಯದಲ್ಲಿ ಯಾವುದೇ ವಿಶೇಷ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಕಡಿಮೆ ಇರಲಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಯ ಆಧಾರದ ಮೇಲೆ ಅಧ್ಯಯನದಲ್ಲಿ ಮುಂದುವರಿಯಬೇಕಾಗುತ್ತದೆ. ಹೀಗಾಗಿ 2026ನೇ ಸಾಲಿನಲ್ಲಿ ತುಸು ಹೆಚ್ಚು ಶ್ರಮ ಹಾಕಬೇಕಾಗುತ್ತದೆ. ವರ್ಷದ ಆರಂಭದಿಂದ ಜೂನ್ 2ರವರೆಗೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗ್ರಹಗಳು ನಿಮ್ಮ 8ನೇ ಮನೆಯಲ್ಲಿ ಉಳಿಯುತ್ತವೆ. ಜೂನ್ 2ರಿಂದ ಅಕ್ಟೋಬರ್ 31ರ ನಡುವೆ ಗುರು ಅನುಕೂಲ ಸ್ಥಾನದಲ್ಲಿರುತ್ತಾನೆ. ಇದು ವೃಶ್ಚಿಕ ರಾಶಿ ಚಕ್ರದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಅದೇ ರೀತಿ ಅಕ್ಟೋಬರ್ 31ರ ನಂತರದ ಸಮಯ ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ. ಈ ವರ್ಷ ಬುಧ ಗ್ರಹವು ಹೆಚ್ಚಿನ ಸಮಯ ನಿಮ್ಮ ಪರವಾಗಿರುತ್ತದೆ. ಅಂದರೆ ಶಿಕ್ಷಣದ ವಿಷಯದಲ್ಲಿ ಬುಧ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ಒಟ್ಟಾರೆಯಾಗಿ 2026ರಲ್ಲಿ ಕೇವಲ 2 ಗ್ರಹಗಳು ಮಾತ್ರ ಶಿಕ್ಷಣದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದರೆ ಶಿಕ್ಷಣಕ್ಕೆ ಕಾರಣವಾದ ಗ್ರಹದ ಸ್ಥಾನವು ನಿಮಗೆ ಅತ್ಯುತ್ತಮವಾಗಿರುತ್ತದೆ. ಇದು ನಿಮಗೆ ಅಧ್ಯಯನದಲ್ಲಿ ಸಹಾಯ ಮಾಡುತ್ತದೆ. ನಿರಂತರವಾಗಿ ಶ್ರಮ ವಹಿಸುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಬಹುದು. ದಾಂಪತ್ಯ ಜೀವನ ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಮದುವೆ ಯೋಗ ಉತ್ತಮವಾಗಿದ್ದು, ಈ ವರ್ಷ ನಿಮಗೆ ಮದುವೆ ಪ್ರಸ್ತಾಪಗಳು ಬರಬಹುದು. ಆದರೆ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಆಗುವ ಸಾಧ್ಯತೆ ಇದೆ. ವಿಶೇಷವಾಗಿ ವರ್ಷದ ಆರಂಭದಿಂದ ಜೂನ್ 2ರವರೆಗೆ ನೀವು ಬಯಸಿದ ಸಂಬಂಧ ಉತ್ತಮ ಹಂತಕ್ಕೆ ತಲುಪುತ್ತದೆ. ಆದರೆ ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ನೀವು ನಿಶ್ಚಿತಾರ್ಥ ಅಥವಾ ಮದುವೆ ಆಗುವ ಸಾಧ್ಯತೆ ಇದೆ. ಅಕ್ಟೋಬರ್ 31ರಿಂದ ವರ್ಷಾಂತ್ಯದ ವೇಳೆಗೆ ತುಸು ಏರುಪೇರಾಗುವ ಸಾಧ್ಯತೆ ಇದ್ದು, ಏಕೆಂದರೆ ಈ ಸಮಯದಲ್ಲಿ ಗುರುವು 7ನೇ ಅಥವಾ 5ನೇ ಮನೆಯೊಂದಿಗೆ ಯಾವುದೇ ಚಲನೆ ಇರುವುದಿಲ್ಲ. ಇದು ಕುಟುಂಬದ ಬೆಳವಣಿಗೆಯನ್ನು ಸೂಚಿಸುವ 2ನೇ ಮನೆಯೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮದುವೆಯನ್ನು ನಿರೀಕ್ಷಿಸಬಹುದು. ಜನವರಿಯಿಂದ ಜೂನ್ 2ರವರೆಗಿನ ಸಮಯವು ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮುಂದುವರಿಯಲು ತೊಡಕುಗಳಾಗುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಜೂನ್ 2ರಿಂದ ಅಕ್ಟೋಬರ್ 31ರವರೆಗಿನ ಅವಧಿಯು ತುಂಬಾ ಉತ್ತಮವಾಗಿರುವ ಸಾಧ್ಯತೆ ಇದೆ. ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ 2026ರಲ್ಲಿ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಜಾಗರೂಕರಾಗಿರಬೇಕು. 2ನೇ ಮನೆಯ ಅಧಿಪತಿ ಶುಕ್ರನು ವರ್ಷದ ಬಹುಪಾಲು ನಿಮ್ಮ ಪರವಾಗಿರುತ್ತಾನೆ. ಆದರೆ 4ನೇ ಮನೆಯಲ್ಲಿ ರಾಹು ಮತ್ತು 5ನೇ ಮನೆಯಲ್ಲಿ ಶನಿಯು ನಿಮ್ಮ ಮನಸ್ಥಿತಿಯನ್ನು ಆಗಾಗ್ಗೆ ಬದಲಾಯಿಸಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನಿಮಗೆ ವಾದ ವಿವಾದ ಸೃಷ್ಟಿಯಾಗಬಹುದು. 7ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ನಿಮ್ಮ ಸಂಬಂಧದಲ್ಲಿ ಉದಾಸೀನತೆ ಎದುರಾಗಬಹುದು. ಗುರುವು ನಿಮ್ಮನ್ನು ಹೆಚ್ಚಿನ ಸಮಯದಲ್ಲಿ ಬೆಂಬಲಿಸಲಿದ್ದು, ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗಿ ಒಟ್ಟಾರೆಯಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಸಮತೋಲಿತ ಕುಟುಂಬ ಜೀವನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯ ಜಾತಕ 2026ರ ಪ್ರಕಾರ ಈ ವರ್ಷದಲ್ಲಿ ನಿಮ್ಮ ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರಬಹುದು.
ಅಂತ ಪರಿಸ್ಥಿತಿಯಲ್ಲಿ ನೀವು ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಜಾಗರೂಕರಾಗಿರಬೇಕಾಗುತ್ತದೆ. ನೀವು ನಿಮ್ಮ ಊಟದ ಕ್ರಮದ ಬಗ್ಗೆ ಕಾಳಜಿ ವಹಿಸಬೇಕು. ಸರಿಯಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನೀವು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ. ಈ ವರ್ಷ ಗ್ರಹಣ ಸ್ಥಾನವನ್ನು ನಾವು ನೋಡಿದರೆ ಶನಿಯು ವರ್ಷವಿಡೀ ನಿಮ್ಮ 5ನೇ ಮನೆಯಲ್ಲಿ ಉಳಿಯಲಿದ್ದು, ಈ ಮನೆಯಲ್ಲಿ ಶನಿಯ ಸಂಚಾರವು ಅನುಕೂಲಕರವಲ್ಲ ಎಂದು ಪರಿಗಣಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶನಿಯು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ರಾಹು ಡಿಸೆಂಬರ್ 5, 2026ರವರೆಗೆ ನಿಮ್ಮ 4ನೇ ಮನೆಯಲ್ಲಿ ಇರುತ್ತಾನೆ. ಸರಳವಾಗಿ ಹೇಳುವುದಾದರೆ ವರ್ಷದ ಬಹುಪಾಲು 4ನೇ ಮನೆಯಲ್ಲಿ ರಾಹು ಇರುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಹೇಳಬಹುದು. ಅಂತ ಪರಿಸ್ಥಿತಿಯಲ್ಲಿ ಇದು ನಿಮಗೆ ಹೃದಯದ, ಎದೆ ಅಥವಾ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹೀಗಾಗಿ ನೀವು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸುವುದು ಒಳ್ಳೆಯದು. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಉತ್ತಮವಾಗಿದ್ದು, ವ್ಯವಹಾರಗಳಿಗೆ ಸಕಾರಾತ್ಮಕವಾಗಿರುತ್ತವೆ. ವ್ಯವಹಾರದಲ್ಲಿ ಪಡೆಯುವ ಫಲಿತಾಂಶಗಳು ಸಹ ಉತ್ತಮವಾಗಿರಬಹುದು. ಆದರೆ ಇದಕ್ಕಾಗಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಅತ್ಯುತ್ತಮವಾಗಿರುವುದು ಅಗತ್ಯವಾಗಿರಲಿದೆ. ಏಕೆಂದರೆ ಈ ವರ್ಷ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ದುರ್ಬಲವಾಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಸಮಸ್ಯೆಗಳನ್ನು ಅನುಭವಿಸಬಹುದು. ಇದರಿಂದಾಗಿ ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ ಅವಕಾಶವನ್ನು ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗದಿರಬಹುದು. ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದ ಕ್ಷೇತ್ರದ ಬಗ್ಗೆ ಉತ್ತಮ ಜ್ಞಾನ ಹೊಂದಿರುವ ಜನರನ್ನು ಮಾತ್ರ ಸಂಪರ್ಕಿಸುವುದು ಉತ್ತಮವಾಗಿರುತ್ತದೆ. ಅಲ್ಲದೆ ಅವರು ನಿರ್ದಿಷ್ಟ ಕ್ಷೇತ್ರದಲ್ಲಿ ದೀರ್ಘ ಅನುಭವವನ್ನು ಹೊಂದಿರಬೇಕು. ಈ ವಿಷಯದ ಬಗ್ಗೆ ಜ್ಞಾನವಿರುವ ಹಿರಿಯ ವ್ಯಕ್ತಿಗಳಿಂದ ನೀವು ಸಲಹೆ ಪಡೆದರೆ ನೀವು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಸರಳವಾಗಿ ಹೇಳುವುದಾದರೆ ಈ ವರ್ಷ ವ್ಯವಹಾರಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಆದರೆ ಗುರುವಿನ ಸ್ಥಾನವು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿರಲಿದೆ. ಇನ್ನು 2026ರಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರಗಳೇನೆಂದರೆ, ವೃಶ್ಚಿಕ ರಾಶಿಯವರು ಬೆಳ್ಳಿಯ ವಸ್ತುಗಳನ್ನು ಧರಿಸುವುದರಿಂದ ಒಳ್ಳೆಯದಾಗುತ್ತದೆ. ಶನಿವಾರದಂದು ದೇವಾಲಯದಲ್ಲಿ ಬಾದಾಮಿಯನ್ನು ಮತ್ತು ಕಾಳಿ ದೇವಸ್ಥಾನದಲ್ಲಿ ಸಿಹಿ ಪೊಂಗಲನ್ನು ಪ್ರಸಾದವಾಗಿ ಕೊಡಿ. ವರ್ಷದ ಮೊದಲರ್ಧ ಗುರುವಾರಗಳಂದು ದೇವಾಲಯದಲ್ಲಿ ತುಪ್ಪ ಮತ್ತು ಕರ್ಪೂರವನ್ನು ದಾನ ನೀಡಿ. ಇನ್ನು 2026 ವೃಶ್ಚಿಕ ರಾಶಿಯವರ ಜೀವನ ಉತ್ತಮವಾಗಿರಲು ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಬಡತನ ದೂರವಾಗಿ ಶ್ರೀಮಂತಿಕೆ ಹೊಂದಲು ಲಕ್ಷ್ಮೀ ಶ್ರೀ ಚಕ್ರವನ್ನು ಆರಾಧನೆ ಮಾಡಿದರೆ ಉತ್ತಮ ಜೀವನ ನಡೆಸಲು ಶ್ರೀಯಂತ್ರವು ದಾರಿದೀಪವಾಗಿ ನಿಲ್ಲುತ್ತದೆ. ಶ್ರೀಯಂತ್ರವನ್ನು ಮನೆಗೆ ತರಿಸಿಕೊಳ್ಳಲು ಈ ವಾಟ್ಸಾಪ್ ಸಂಖ್ಯೆಗೆ ಮೆಸೇಜ್ ಮಾಡಿ. ವಾಟ್ಸಾಪ್ ಸಂಖ್ಯೆ 8317354636. ಈ ಸಂಖ್ಯೆಗೆ ಮೆಸೇಜ್ ಕಳಿಸಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ 2026ರ ಶುಭಾಶಯಗಳು.